ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನನಗೆ ಶ್ರೇಷ್ಠ ಆಯುರ್ವೇದಿಕ್ ಹೇರ್ ಆಯಿಲ್ ತೊಗೊಂಡವರು ತುಂಬ ಜನ ಕೇಳಿದ್ರು ಆಯಿಲ್ ಹೇಗೆ ಹಚ್ಬೇಕು ತಲೆಗೆ ಅಂತ. ಅದಕ್ಕಾಗಿ ತಲೆಗೆ ಆಯಿಲ್ ಹೇಗೆ ಹಚ್ಕೋಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಹೇರ್ ಆಯಿಲ್, ನಾನೇ ಪ್ರಿಪೇರ್ ಮಾಡೋಂತಹ ಹೇರ್ ಆಯಿಲ್. ಶ್ರೇಷ್ಠ ಆಯುರ್ವೇದಿಕ್ ಹರ್ಬ್ಸ್ ಎನ್ರಿಚ್ಡ್ ಹೇರ್ ಆಯಿಲ್. ಈ ಆಯಿಲೇ ಅಂತಲ್ಲ, ಯಾವುದೇ ಆಯಿಲ್ನೂ ನೀವು ಇದೇ ಥರ ಹಚ್ಕೊಂಡ್ರೆ ಒಳ್ಳೆಯದು. ಸ್ಕ್ಯಾಲ್ಪ್ನ, ಕೂದಲನ್ನ ಪಾರ್ಟಿಷನ್ ಮಾಡಿ ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಹಚ್ಚಬೇಕು. ಅದು ಪೆನೆಟ್ರೇಟ್ ಆಗಬೇಕು, ಚೆನ್ನಾಗಿ ಸ್ಕ್ಯಾಲ್ಪ್ ಒಳಗಡೆ ಇಳಿಬೇಕು. ಆವಾಗ ಅದು ಬೆನಿಫಿಟ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ತುಂಬ ಟಿಪ್ಸು ಆ್ಯಂಡ್ ಯಾರು ಹೇಗೆ ಹಚ್ಕೋಬೇಕು ಅನ್ನೋದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಕ್ಚುಲಿ ಆಯಿಲ್ ಹಚ್ಕೊತಾನೆ. ಬಟ್ ರೆಕಾರ್ಡೇ ಆಗಿಲ್ಲ. ನಂಗೆ ಬೇಜಾರಾಗ್ತಾ ಇದೆ. ದ್ಯಾಟ್ಸ್ ಫೈನ್, ನಾನು ವಾಯ್ಸ್ ಓವರ್ನಲ್ಲೇ ಹೇಳ್ತೀನಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಪಾರ್ಟಿಷನ್ ಮಾಡಿ ಡ್ಯಾಂಡ್ರಫ್ ಇರೋರು ಫಸ್ಟ್ ಕೂಂಬಿಂದ ಚೆನ್ನಾಗಿ ಬಾಚಿ ಡ್ಯಾಂಡ್ರಫ್ನ ತೆಗೆದ್ಬಿಡಿ. ಡ್ಯಾಂಡ್ರಫ್ನ ತೆಗೆದ್ಬಿಟ್ಟು ನಿಮಗೆ ಫಿಂಗರ್ ಟಿಪ್ಪಲ್ಲಿ ತೊಗೊಂಡು ಆಯಿಲ್ನ ಹಚ್ಚಬೇಕು. ಆರ್ ಟೇಕ್ ಅ ಕಾಟನ್ನಲ್ಲಿ ಆಯಿಲ್ನ ಡಿಪ್ ಮಾಡಿ ಹಚ್ಚೋದ್ರಿಂದ ಒಳ್ಳೆಯದು. ಹೆಣ್ಮಕ್ಳಷ್ಟೇ ಅಲ್ಲ, ಗಂಡು ಮಕ್ಕಳು ಅಷ್ಟೇ ಇದೇ ಥರ ಕೇರ್ ಮಾಡಿದ್ರೇ ಒಳ್ಳೆಯದು. ಡ್ಯಾಂಡ್ರಫ್ ಇರೋರು ಸ್ವಲ್ಪ ಜಾಸ್ತಿ ಕೇರ್ ಕೊಡಬೇಕಾಗತ್ತೆ, ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಶ್ಯಾಂಪು, ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ. ನಾನು ಬೇಬಿ ಶ್ಯಾಂಪೂ ಯೂಸ್ ಮಾಡ್ತೀನಿ, ನನಗದು ಸೆಟ್ ಆಗಿದೆ. ನಿಮಗೆ ಸೆಟ್ ಆಗುತ್ತೆ ಅಂದರೆ ಖಂಡಿತ ಬೇಬಿ ಶ್ಯಾಂಪೂ ಯೂಸ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಶ್ಯಾಂಪೂನಲ್ಲಿ ತುಂಬ ಪ್ಯಾರಬಿನ್, ಸಲ್ಫೇಟ್ ಎಲ್ಲ ಇರೋದ್ರಿಂದ ಡ್ರೈ ಸ್ಕ್ಯಾಲ್ಪೇ ಅದು ಡ್ರೈ ಸ್ಕ್ಯಾಲ್ಪ್ಗೆ ಅದು ಸೆಟ್ ಆಗಲ್ಲ. ಹಾಗಾಗಿ ಇಲ್ಲಿ ನಾನು ಪಾರ್ಟಿಷನ್ ಮಾಡಿ ನೀಟಾಗಿ ಸ್ಕ್ಯಾಲ್ಪ್ಗೆ ಇಳಿಯೋ ಹಾಗೆ, ಡೀಪ್ ಪೆನಿಟ್ರೇಟ್ ಆಗೋ ಹಾಗೆ ಆಯಿಲ್ನ ಹಚ್ತಾ ಇದ್ದೀನಿ. ನೀವು ಅದೇ ಥರ ಹಚ್ಕೊಳ್ಳಿ. ಆ್ಯಂಡ್ ಓವರ್ ನೈಟ್ ಬಿಟ್ಟರೆ ಒಳ್ಳೆಯದು. ಆಯಿಲ್ಸ್ 2 hours ಇಟ್ಕೊಂಡು ರಿನ್ಸ್ ಮಾಡಿದ್ರೆ ಆಯಿತು. ಕಂಡೀಷ್ನರ್ ಹಾಕಿ, ಕಂಡೀಷ್ನರ್ನೂ ಸಹ ಸ್ಕ್ಯಾಲ್ಪ್ಗೆ ಹಚ್ಚಬಾರ್ದು. ತಲೆ ಬಾಗಿಸಿ ಕೂದಲನ್ನ ನೀಳವಾಗಿ ಕೆಳಗಡೆಗೆ ಬಿಟ್ಟು ಅದನ್ನು ಹಚ್ಚಿ, ಸ್ಕ್ಯಾಲ್ಪ್ ಟಚ್ ಆಗಲೇಬಾರ್ದು ಕಂಡೀಷ್ನರು. ಆ ಥರ ನೋಡಿಕೊಂಡು ಕಂಡೀಷ್ನರ್ ಹಚ್ಚಿ. ಶ್ಯಾಂಪು ಮಾಡಾದಮೇಲೆ, ಶ್ಯಾಂಪು ವಾಶ್ ಆದಮೇಲೆ ಮೇಕ್ ಶ್ಯೂರ್ ಶ್ಯಾಂಪು ಇರಬಾರ್ದು. ಸ್ವಲ್ಪ ಧಾರಾಳವಾಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಆ ಶ್ಯಾಂಪೂನ ಬಿಟ್ಟರೆ ಅದು ಡ್ರೈ ಆಗಿ ಮತ್ತೆ ಸ್ಕ್ಯಾಲ್ಪು ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಚ್ಚಿಂಗು, ಇರಿಟೇಷನ್ ಆಗೋದಂತೂ ಖಂಡಿತ. ಅಫ್ಕೋರ್ಸ್ ಕೂದಲು ಡ್ಯಾಮೇಜ್ ಆಗೇ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಕಂಡೀಷನರ್ನ ಹಚ್ಚಿ ಮತ್ತೆ ಚೆನ್ನಾಗಿ ರಿನ್ಸ್ ಮಾಡಬೇಕು. ಕಂಡೀಷ್ನರು ಅಷ್ಟೇ ಮೈಲ್ಡಾಗಿರೋದು ತೊಗೊಳ್ಳಿ. ಡವ್ ಈಸ್ ಗುಡ್. ಡವ್ ಕಂಡೀಷ್ನರ್ ಈಸ್ ಬೆಟರ್ ದೆನ್ ಎನಿ ಅದರ್ ಬ್ರ್ಯಾಂಡ್ಸ್. ಯಾ, ಸೊ ಹಿಯರ್ ಐ ಆಮ್ ಯೂಸಿಂಗ್ ಡವ್ ಕಂಡೀಷ್ನರ್, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ನಮಗೆ ಸೆಟ್ ಆಗೋಗಿದೆ, ಇದನ್ನೇ ಕಂಟಿನ್ಯೂ ಮಾಡ್ಬೋದು, ಏನೂ ಹಾರ್ಮ್ ಆಗಿಲ್ಲ ಅಂತಂದರೆ ದ್ಯಾಟ್ಸ್ ಫೈನ್. ನೀವು ಅದನ್ನೇ ಯೂಸ್ ಮಾಡ್ಬೋದು. ಮತ್ತು ಯಾವುದೂ ಚೇಂಜ್ ಮಾಡೋದು ಅವಶ್ಯಕತೆ ಇರಲ್ಲ. ಹೀಗೆ ಪಾರ್ಟಿಷನ್ ಮಾಡಿ ಕೂದಲನ್ನ ನೀಟಾಗಿ ಒಂದು ಸೈಡಿಂದ ಹಚ್ಚಬೇಕು. ನಾನು ಹಾಗೆ ಹಚ್ಕೊತಾ ಇದ್ದೀನಿ. ಸೊ ಹಿಯರ್ ಯು ಕ್ಯಾನ್ ಸಿ. ಕ್ಯಾಮ್ರಾ ಮುಂದೆ ಸ್ವಲ್ಪ ಸರ್ಕಸ್ ಆಯಿತು ನಂದು. ನಾನು ಯಾವತ್ತೂ ಈ ಥರ ಕ್ಯಾಮ್ರಾ ಮುಂದೆ ಆಯಿಲ್ ಹಚ್ಕೊಂಡಿರಲಿಲ್ಲ. ಮನೇಲಿ ಯಾರಾದರೂ ಇದ್ದರೆ ಹಚ್ಚಿಸ್ಕೊಳ್ಳಿ, ಅದಿನ್ನೂ ಒಳ್ಳೆಯದು. ಮಸಾಜ್ ಮಾಡಿಸ್ಕೊಳ್ಳಿ, ಮನೇಲಿ ಯಾರಾದ್ರು ನಿಮಗೆ ಮಾಡಿಕೊಡ್ತಾರೆ ಅಂದರೆ. ಸೊ ಯು ಕ್ಯಾನ್ ಸಿ ದೇರ್. ನನ್ನ ಸ್ಕ್ಯಾಲ್ಪು ಎಲ್ಲ ಕಡೆ ಸ್ಕ್ಯಾಲ್ಪ್ ಓಪನ್ ಮಾಡಿ, ಕೂದಲನ್ನ ಓಪನ್ ಮಾಡಿ ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಹಚ್ತಾ ಇದ್ದೀನಿ. ಕೂದಲಿಗೂ ಸಹ ಹಚ್ತಾ ಇದ್ದೀನಿ, ಕೂದಲಿಗೂ ಹಚ್ಚಬೇಕು. ಆ್ಯಂಡ್ ಜೆಂಟಲಾಗಿ ಮಸಾಜ್ ಮಾಡ್ಕೋಬೇಕು. ಜೆಂಟಲಾಗಿ ಮಸಾಜ್ ಮಾಡೋದ್ರಿಂದ ಸಹ ಅದು ನೀಟಾಗಿ ಪೆನೆಟ್ರೇಟ್ ಆಗುತ್ತೆ ಸ್ಕ್ಯಾಲ್ಪ್ ಒಳಗಡೆ. ಅದು ಚೆನ್ನಾಗಿ ಪೆನೆಟ್ರೇಟ್ ಆದಷ್ಟು ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಓವರ್ ನೈಟ್ ಸೋಕ್ ಮಾಡೋದ್ರಿಂದ ಒಳ್ಳೆಯದು. 2 hours ಸಾಕು. ಆ್ಯಕ್ಚುಲಿ ಅದು ಡೀಪಾಗಿ ಇಳಿದಿರುತ್ತೆ, ಅದೇನು ತೊಂದರೆ ಇಲ್ಲ. ಓವರ್ ನೈಟ್ ಮಾಡೋದ್ರಿಂದ ಸಮ್ ಪೀಪಲ್ ನನಗೆ ಹೇಳಿದ್ದಾರೆ. ಆ ಕ್ಲೈಂಟ್ ಬಂದು ಯಶವಂತಪುರದಲ್ಲಿರೋದು. ಅವ್ರು ನನಗೆ ಹೇಳಿದ್ದಾರೆ, ನಾಟ್ ಓನ್ಲಿ ಏರ್ ಬೆನಿಫಿಟ್ ಶ್ರುತಿ, ನನಗೆ ಇದನ್ನ ಹಚ್ಚೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ. ತಲೆನೋವು ಬಂದಾಗ ಇದನ್ನ ಹಚ್ಕೊಂಡ್ರೆ ನನಗೆ ತಲೆನೋವು ಹೋಗಿದೆ, ನಿದ್ರೆ ಚೆನ್ನಾಗಿ ಬಂದಿದೆ. ನನ್ನ ನೇಬರ್ಸೇ ಹೇಳಿದ್ದಾರೆ, ಏನು ಹಾಕಿದ್ಯಾ ಆಯಿಲ್ಗೆ ನೀನು, ಈ ಥರ ನಿದ್ರೆ ಬರ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ಈ ಥರ ನನಗೆ ಫೀಡ್ಬ್ಯಾಕ್ ಬಂದಿದೆ. ಹಂಗಾಗಿ ಹೇಳ್ತಾ ಇದ್ದೀನಿ.
ತಲೆನೋವು ಬಂದಾಗ ನಾನು ಕಣ್ಗೆಲ್ಲ ಹಚ್ಕೊಂಡ್ಬಿಡ್ತೀನಿ. ಸಮ್‌ಟೈಮ್ಸ್ ತಲೆನೋವು ಬಂದಾವಾಗ ನೆತ್ತಿಗಷ್ಟೇ ಅಲ್ಲ, ಕಣ್ಗೆಲ್ಲ ಹಚ್ಕೊಂಡ್ಬಿಡ್ತೀನಿ. ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ಬೆನಿಫಿಷಿಯಲ್ ಇರೋ ಆಯಿಲ್ ಇದು. ಹೀಗೆ ನೀಟಾಗಿ ಜೆಂಟಲಾಗಿ ಮಸಾಜ್ ಮಾಡ್ಕೊಳ್ಳಿ. ಓವರ್ ಆಲ್ ದಿ ಹೆಡ್ ಈ ಥರ ಆಯಿಲ್ ಹಚ್ಕೊಂಡು, ಮಸಾಜ್ ಮಾಡಿಕೊಂಡು, ಬಿಸಿ ಬಿಸಿ ಸ್ನಾನ ಮಾಡಿದರೆ ಸಂಡೇ ಬೆಳಗ್ಗೆನೇ ಇದನ್ನು ಮಾಡಿಬಿಟ್ರೆ ರಿಫ್ರೆಶ್ಡ್ ಓಲ್ ಡೇ ರಿಫ್ರೆಶ್ಡ್ ಆಗಿರ್ತೀವಿ. ನನಗಂತೂ ಸಂಡೇ ಇದೇ ಕೆಲಸ, ಸ್ಕಿನ್ ಕೇರ್, ಹೇರ್ ಕೇರ್. ನನ್ನ ವರ್ಕ್ ಶೆಡ್ಯೂಲಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಾನು ಆಯಿಲೇ ಹಚ್ಚಲ್ಲ. ತುಂಬ ನೆಗ್ಲೆಕ್ಟ್ ಮಾಡ್ತೀನಿ. ಒಂದು ವಾರ ಆಯಿಲೇ ಹಚ್ಚಿರಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ. ನೆಗ್ಲೆಕ್ಟ್ ಯಾಕೆ ಮಾಡ್ತೀನಿ ಅಂತಂದರೆ ವರ್ಕ್ ಶೆಡ್ಯೂಲ್ ಹಾಗಿರುತ್ತೆ. ಸ್ಕೂಲ್ ಕೆಲಸ, ಮನೆ ಕೆಲಸ ಮತ್ತು ನನ್ನ ಶ್ರೇಷ್ಠ ಬಿಸ್ನೆಸ್ ಕೆಲಸ ಇದೆಲ್ಲ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ, ನನಗೆ ನಾನೇ ಕೇರ್ ಮಾಡೋಕ್ಕೆ ಟೈಮ್ ಇರಲ್ಲ. ಹಾಗಾಗಿ ಶಾರ್ಪ್ ಸಂಡೇ ಇವಾಗ ಫಿಕ್ಸ್ ಆಗಿಬಿಟ್ಟಿದ್ದೀನಿ. 1 ಮಂತಿಂದ ನಾನು ರೆಗ್ಯುಲರಾಗಿ ಹಚ್ತಾ ಇದ್ದೀನಿ. ನನಗೂ ಹೇರ್ ಫಾಲ್ ಕಡಿಮೆ ಆಗಿದೆ. ಇನ್ನೊಂದೇನು ಗೊತ್ತಾ, ಚಳಿಗಾಲದಲ್ಲಿ ಸ್ವಲ್ಪ ಕೂದಲು ಉದುರುತ್ತೆ. ಉದುರೋ ಕಾಲ ಅದು, ಹಂಗಾಗಿ ಉದುರುತ್ತೆ. ಆವಾಗ ಕೆಲವರು ಕೇಳ್ತಾಯಿದ್ರು, ಇವಾಗ ನಂಗೆ ತುಂಬ ಕೂದಲು ಉದುರ್ತಾ ಇದೆ, ಏನು ಮಾಡಬೇಕು ಅಂತ. ಏನಿಲ್ಲ, ಯಾವುದಾದ್ರೂ ಎಣ್ಣೆ ಹಚ್ಚಿ. ಇದೇ ಅಂತಲ್ಲ, ಯಾವ ಎಣ್ಣೆ ಬೇಕಾದರೂ ನೀವು ಹಚ್ಬೋದು, ಬಟ್ ರೆಗ್ಯುಲರಾಗಿ ಹಚ್ಚಬೇಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀರು ಚೆನ್ನಾಗಿರಬೇಕು, ಸಾಫ್ಟ್ ವಾಟರ್ ಇರಬೇಕು. ಆವಾಗ ಕೂದಲಿಗೆ ಇನ್ನೂ ಒಳ್ಳೆಯದು. ಹಾರ್ಡ್ ವಾಟರ್ ಇದ್ದರೆ ಕೂದಲು ಉದುರಲ್ಲ. ಹಾರ್ಡ್ ವಾಟರ್ ಜೊತೆಗೆ ಈ ಎಣ್ಣೆ ಹಚ್ಕೊಂಡು ನಾನು ಹೇಳಿದ ಥರ ಮೈಲ್ಡ್ ಶ್ಯಾಂಪು, ಮೈಲ್ಡ್ ಕಂಡೀಷ್ನರ್ ಮಾಡೋದ್ರಿಂದ ಕೂದಲು ಉದುರಲ್ಲ. ಆದರೆ ಕೂದಲು ರಫ್ ಆಗಿಬಿಡುತ್ತೆ. ನಾವು ಎಷ್ಟೇ ಕೇರ್ ಮಾಡಿದ್ರೂ ಹಾರ್ಡ್ ವಾಟರಿಂದ ರಫ್ ಆಗಿಬಿಡತ್ತೆ. ಸೊ ಹೆದರೋ ಅವಶ್ಯಕತೆ ಇಲ್ಲ, ನನ್ನ ಕೂದಲು ರಫ್ ಆಗಿದೆ ಅಂತ. ಏನು ಮಾಡೋದು, ಅದಕ್ಕೆ ಸೊಲ್ಯೂಷನ್ ಅಂದರೆ ಫಿಲ್ಟ್ರ್ ಹಾಕ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ, ಬೇರೆ ಏನು ಮಾಡೋಕ್ಕಾಗಲ್ಲ. ನಾನು ಕೂದಲು ಟಿಪ್ಗೂ ಸಹ ನೀಟಾಗಿ ಹಚ್ಕೊತೀನಿ. ಸ್ಕಿನ್ ಕೇರ್ ಅಂದರೆ ನಾನು ವಿಟಮಿನ್ ಸಿ ಸೀರಮ್ ಇದೆ, ನಾನೇ ಮಾಡಿರೋದು. ವಿಟಮಿನ್ ಸಿ ಸೀರಮ್ನ ಹಚ್ಕೊತೀನಿ. ಇಷ್ಟೇ ನನ್ನ ಸ್ಕಿನ್ ಕೇರ್. ಅದು ಬಿಟ್ಟರೆ ಬೇದಿಂಗ್ ಪೌಡರ್ ಅಂತ ಒಂದು ಮಾಡ್ಕೊಂಡಿದ್ದೀನಿ. ಅದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ವಾಶ್ ಮಾಡ್ಕೊತೀನಿ, ಕೈ, ಕಾಲು, ಮುಖ ಎಲ್ಲ. ಅದು ಚೆನ್ನಾಗಿರುತ್ತೆ. ಮೈಸೂರು ಬೇಳೆಯಿಂದ ಮಾಡಿರೋದು. ಮುಂದಿನ ವೀಡಿಯೋದಲ್ಲಿ ಐ ವಿಲ್ ಶೇರ್. ಓಕೆ. ಆ್ಯಸ್ ಆಫ್ ನೌ ಏರ್ ಆಯಿಲ್ ಹೇಗೆ ಹಚ್ಚೋದು, ಮಸಾಜ್ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಯಾವ ಶ್ಯಾಂಪು, ಯಾವ ಕಂಡೀಷ್ನರ್ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡಿರೋದು. ಸೊ ನೋಡಿ, ತೋರಿಸ್ತಾ ಇದ್ದೀನಿ ಅಲ್ಲಿ ವಿಡಿಯೋನಲ್ಲಿ. ನಾನು ಟಿಪ್ಗೆ ಹಚ್ಚಬೇಕು, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನನಗೆ ತುಂಬ ರಫ್ ಆಗಿಬಿಟ್ಟಿತ್ತು ಕೂದಲು ಬಿಕಾಸ್ ಆಫ್ ಹಾರ್ಡ್ ವಾಟರ್. ಇವಾಗ ಓಕೆ, ಕಂಡೀಷ್ನರ್ ಮಾಡ್ತಾಯಿದ್ರೆ ಏನೂ ರಫ್ ಕಾಣಿಸಲ್ಲ. ಕಂಡೀಷ್ನರ್ ರೆಗ್ಯುಲರಾಗಿ ಹಚ್ಚೋಕ್ಕಾಗಿಲ್ಲ, ಸಮ್ಟೈಮ್ಸು ಟೈಮ್ ಆಗಿಬಿಟ್ಟಿರುತ್ತೆ. ಶಾಂಪು ವಾಶ್ ಮಾಡಿದರೆ ಸಾಕಪ್ಪ, ಟೈಮ್ ಆಗೋಯ್ತು ಅನ್ನೋ ಪರಿಸ್ಥಿತಿಲಿ ಇರ್ತೀವಿ. ಬಟ್ ಅದೆಲ್ಲ ಕೇರ್ ತೊಗೋಬೇಕು. ಮಾಡಲೇಬೇಕು. ಶಾಂಪು ಆದಮೇಲೆ ಕಂಡೀಷ್ನರ್ ಹಚ್ಚೋದ್ರಿಂದ ಕೂದಲು ಸಾಫ್ಟಾಗಿರುತ್ತೆ. ಇಲ್ಲಿ ನಾನು ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಚ್ಚಾದ್ಮೇಲೆ ನಾನು ಈ ಥರ ಟ್ಯಾಪ್ ಮಾಡ್ಕೊತೀನಿ. ಇದು ನನಗೆ ಅಭ್ಯಾಸ ಇದೆ. ನಿಮಗೆ ಕೆಲವ್ರು ಹೇಳ್ತಾರೆ, ಆ ಥರ ಟ್ಯಾಪ್ ಮಾಡೋದ್ರಿಂದ ನಂಗೆ ತಲೆನೋವು ಬರುತ್ತೆ, ತಲೆ ಸುತ್ತದಂಗೆ ಆಗುತ್ತೆ ಅಂತ. ಆ ಥರ ಏನಾದರೂ ನಿಮ್ಗೆ ಅನಿಸಿದ್ರೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಥ್ರೂ ಔಟ್ ದಿ ಹೆಡ್ ಚೆನ್ನಾಗಿ ಮಸಾಜ್ ಕೊಡಿ. ನಿಮ್ಮ ಮನೇಲಿ ಯಾರಾದ್ರು ಮಸಾಜ್ ಮಾಡಿಕೊಟ್ರೆ ಮಾಡಿಸ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಗುಡ್. ರಿಲ್ಯಾಕ್ಸಿಂಗ್ ಸಂಡೇ. ಯಾ. ಸೊ ಹಿಯರ್ ಯು ಕ್ಯಾನ್ ಸಿ ಐ ಆಮ್ ಮಸಾಜಿಂಗ್ ಮೈ ಹೇರ್ and I'm saying something and all, but I don't know how the mic is got off or ಏನಾಯಿತು ಅಂತಲೇ ಗೊತ್ತಿಲ್ಲ. ಹೀಗೆ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಅದಿನ್ನೂ ಜಾಸ್ತಿ ನಮಗೆ ಏನು ಆಯಿಲ್ ಇನ್ನೂ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಇಳಿಯುತ್ತೆ ಅಂತ. ಹಾಗಾಗಿ ನಾನು ಆ ಥರ ಹಚ್ಕೊತೀನಿ. ಆ್ಯಂಡ್ ಇದು ನನ್ನ ಹೇರ್ ಆಯಿಲ್, ನಾನೇ ಮಾಡಿರೋಂತಹ ಹೇರ್ ಆಯಿಲ್. ನಿಮಗೆ ಬೇಕು ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಶ್ರೇಷ್ಠ ಅಂತ ನಂದು ಪೇಜ್ ಇದೆ. ಯು ಕ್ಯಾನ್ DM ಓವರ್ ದೇರ್. ಓಕೆ, ಸಿಗೋಣ. ಸಿ ಯಾ.